ಯೆಲ್ಲೋ ಮೆಟ್ರೋದಲ್ಲಿ ರೌಂಡ್ಸ್ಗೆ ಹೋಗಿ ಫ್ರೆಂಡ್ಸ್ ತಗಲಾಕೊಂಡಿದ್ದಾರೆ. ಆರ್ವಿ ಸ್ಟೇಷನ್ ಟು ಬೊಮ್ಮಸಂದ್ರ ಮೆಟ್ರೋದಲ್ಲಿ ಸಂಚಾರ ಮಾಡಿದ್ದಾರೆ. ಹಳದಿ ಮಾರ್ಗದ ಕಡೆ ನಿಲ್ದಾಣ ಬೊಮ್ಮಸಂದ್ರಕ್ಕೆ ಹೋಗಿದ್ದಾರೆ ಈ ಫ್ರೆಂಡ್ಸ್. ಇನ್ನು ಬೊಮ್ಮಸಂದ್ರದಲ್ಲಿ ಇಳಿದು ಅದೇ ಮೆಟ್ರೋದಲ್ಲಿ ವಾಪಸ್ ಆಗಿದ್ದಾರೆ. ರಾಗಿಗುಡ್ಡದ ಮೆಟ್ರೋ ನಿಲ್ದಾಣದಲ್ಲಿ ಎಕ್ಸಿಟ್ ಆಗದೆ ಪರದಾಡಿದ್ದಾರೆ. ರಾಗಿಗುಡ್ಡದ ನಿಲ್ದಾಣದಲ್ಲಿ ಅರ್ಧ ಗಂಟೆ ಸ್ನೇಹಿತರು ಪರದಾಡಿದ್ದಾರೆ. ದಂಡ ಕಟ್ಟುವಂತೆ ಸ್ನೇಹಿತರಿಗೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ. ಯಾವ ಮೆಟ್ರೋದಲ್ಲಿ ನಾವು ಹೋಗ್ತೀವೋ ಅದೇ ಮೆಟ್ರೋದಲ್ಲಿ ವಾಪಸ್ ಬರೋಂಗಿಲ್ಲ, ಮತ್ತೊಂದು ಮೆಟ್ರೋವನ್ನು ಹಿಡ್ಕೊಂಡು ಬರಬೇಕು. ನೀವು ಹೋಗಿರೋ ಮೆಟ್ರೋದಲ್ಲೇ ನಾವು ವಾಪಸ್ ಬರ್ತೀವಿ ಅಂತ ಹೇಳಿದ್ರೆ ಎಕ್ಸಿಟ್ ಆಗೋದಕ್ಕೆ ಆಗೋದಿಲ್ಲ. ಎಕ್ಸಿಟ್ ಆಗಬೇಕು ಅಂತ ಹೇಳಿದ್ರೆ ದಂಡವನ್ನು ಕಟ್ಟಲೇಬೇಕು. ಈ ಹಿಂದಿನಿಂದಲೂ ಈ ನಿಯಮ ಇದೆ. ಇತ್ತೀಚೆಗೆ ಯೆಲ್ಲೋ ಲೇನ್ ಮೆಟ್ರೋ ಆರಂಭ ಆಗಿತ್ತು. ನೋಡೋಣ ಇದೊಂದು ಹೊಸ ಮಾರ್ಗ, ನೋಡೇ ಬಿಡೋಣ ಅಂತೇಳಿ ಸ್ನೇಹಿತರು ಹೋಗಿದ್ದಾರೆ. ಪಾಪ ಒಂದಷ್ಟು ಜನ ನೋಡಿ ಅಲ್ಲಿದ್ದಾರೆ ನೋಡಿ, ಅವರೆಲ್ಲ ಹೋಗಿದ್ದಾರೆ. ಎಲ್ಲಿಂದ? ರಾಗಿಗುಡ್ಡದಿಂದ ಹೋಗಿದ್ದಾರೆ, ಹೊರಟಿದ್ದಾರೆ. ಆದರೆ ಪಾಪ ಅಲ್ಲಿ ಎಕ್ಸಿಟ್ ಆಗೋದಕ್ಕೆ ಆಗಲಿಲ್ಲ. ಯೆಲ್ಲೋ ಮೆಟ್ರೋದಲ್ಲಿ ರೌಂಡ್ಸ್ಗೆ ಹೋಗಿ ಫ್ರೆಂಡ್ಸ್ ತಗಲಾಕೊಂಡಿದ್ದಾರೆ. ನಿನ್ನೆ ರಾಗಿಗುಡ್ಡದ ನಿಲ್ದಾಣದಲ್ಲಿ ಮೆಟ್ರೋ ಹತ್ತಿದ್ರು ದೋಸ್ತಿಗಳು. ಹಳದಿ ಮಾರ್ಗದ ಕಡೆಯೇ ನಿಲ್ದಾಣ ಬೊಮ್ಮಸಂದ್ರಕ್ಕೆ ಹೋಗಿದ್ರು. ನಾವು ತಪ್ಪು ಮಾಡಿಲ್ಲ, ಯಾಕೆ ದಂಡ ಕಟ್ಟಬೇಕು ನಾವು ಅಂತ ಪಾಪ ಗೆಳೆಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಲ್ದಾಣದಲ್ಲಿ ಕೆಲಕಾಲ ವಾದ ಪ್ರತಿವಾದ ಎಲ್ಲನೂ ಆಯಿತು. ಕಡೆಗೂ ಮನವೊಲಿಸೋದಕ್ಕೆ ಹಿರಿಯ ಅಧಿಕಾರಿಗಳೇ ಬರಬೇಕಾಗಿತ್ತು. ನೀವು ಬೊಮ್ಮಸಂದ್ರದಲ್ಲಿ ಎಕ್ಸಿಟ್ ಆಗಿ ಮತ್ತೆ ಜರ್ನಿಯನ್ನು ಮುಂದುವರಿಸಬೇಕಾಗಿತ್ತು. ನೀವು ಇಲ್ಲಿಂದ ಎಂಟ್ರಿ ಆಗಿದ್ದೀರಿ, ಎಕ್ಸಿಟೇ ಆಗಿಲ್ಲ, ಮತ್ತೆ ಇಲ್ಲಿ ಬಂದಿದ್ದೀರಿ ಎಕ್ಸಿಟ್ ಆಗೋದಕ್ಕೆ. ಇದಕ್ಕೆ ದಂಡ ಆಗತ್ತೆ ಅಂತ ಹೇಳಿದ್ದಾರೆ. ಇದರಿಂದ ಸಮಸ್ಯೆ ಆಗಿದೆ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ. ಕಡೆಗೆ 1 ಗಂಟೆಯ ನಂತರ ದಂಡವನ್ನು ಕಟ್ಟಿ ಹೊರ ಬಂದಿದ್ದಾರೆ ಕುಚುಕು ಗೆಳೆಯರು. ನೋಡಿ, ಅಷ್ಟು ಹೇಳಿದ್ರು ಕೂಡ ದಂಡ ಕಟ್ಟಿಸ್ಕೊಳ್ಳದೆ ಬಿಡಲೇ ಇಲ್ಲ. ನಿಯಮದ ಪ್ರಕಾರ ಬೊಮ್ಮಸಂದ್ರದಲ್ಲಿ ಎಕ್ಸಿಟ್ ಆಗಿ ಮತ್ತೆ ಸಂಚಾರವನ್ನು ಮುಂದುವರಿಸಬೇಕಾಗಿತ್ತು. ಅಲ್ಲಿ ಎಕ್ಸಿಟ್ ಆಗಿ ಮತ್ತೊಮ್ಮೆ ಎಂಟ್ರಿಗೆ ಮತ್ತೊಂದು ಕಾಯಿನನ್ನು ಪಡ್ಕೊಂಡು ಅಥವಾ ಅಲ್ಲಿ ಚೆಕ್ ಮಾಡಿಕೊಂಡು ಒಳಗೆ ಬರಬೇಕಾಗಿತ್ತು. ಇಲ್ಲಿ ಎಕ್ಸಿಟ್ ಆಗಬೇಕಾಗಿತ್ತು, ಆದರೆ ಅವರು ಹಾಗೆ ಮಾಡಿರಲಿಲ್ಲ. ಹಾಗಾಗಿ ದಂಡ ಕಟ್ಟಿಸ್ಕೊಂಡಿದ್ದಾರೆ. ರಾಗಿಗುಡ್ಡದಿಂದ ನಾವು ಬೊಮ್ಮಸಂದ್ರಕ್ಕೆ ಹೋಗಿದ್ದ ಮತ್ತು ಅದೇ ಮೆಟ್ರೋದಲ್ಲಿ ವಾಪಸ್ ಅದೇ ಟ್ರೈನಲ್ಲೇ ವಾಪಸ್ ಬಂದ್ವಿ. ನಾವು ನಮ್ಮ ಹತ್ರ ಕಾರ್ಡ್ ಇದೆ, ಕಾರ್ಡಲ್ಲಿ ನಮಗೆ ಅಮೌಂಟ್ ಡಿಡಕ್ಟ್ ಆಗಿದೆ. ವಾಪಸ್ ಬಂದ್ಬಿಟ್ಟು ಇಲ್ಲಿ ಇರ್ತೀವಿ ಅಂದರೆ ನಮ್ಗೆ ಹೊರಗಡೆ ಎಕ್ಸಿಟ್ಗೆ ಹೊರಗಡೆ ಬಿಡ್ತಾ ಇಲ್ಲ. ಅದಕ್ಕೆ ನಮಗೆ ಫೈನ್ ಆಗುತ್ತಂತೆ 50 ರೂಪಾಯಿ. ನಾನು ಯಾಕೆ 50 ರೂಪಾಯಿ ಫೈನ್ ಕಟ್ಟಬೇಕು? ಅವ್ರು ಏನು ಹೇಳ್ತಾರೆ ಅಂದರೆ 20 ನಿಮಿಷ ನೀವು ಅಲ್ಲಿ ಸ್ಟೇ ಮಾಡಬೇಕಾಗಿತ್ತು ಅಂತ. ನಾನು ಸ್ಟೇ ಮಾಡಬೇಕು ಬಿಡಬೇಕು ಅನ್ನೋದನ್ನು ಅದು ನನ್ನ ತೀರ್ಮಾನ. ನನಗೆ ಅರ್ಜೆನ್ಸಿ ಇದೆಯೋ ಇಲ್ವೋ ನಂದದು. ನಾನು ವಾಪಸ್ ಬಂದೆ. ಬೈ ಶುಡ್ ಐ ಪೇ 50 ರೂಪೀಸ್ ಫೈನ್? ಅದೊಂದು ಪ್ರಾಬ್ಲಮ್ ಇದೆ ಸರ್. ಬಟ್ ಈ ಎಂಜಾಯ್ ದಿ ಜರ್ನಿ, ತುಂಬ ಚೆನ್ನಾಗಿತ್ತು. ಅಥವಾ ಬೆಂಗಳೂರು ನೋಡ್ದಂಗೆ ಆಯಿತು, ಭಾಳ ಖುಷಿ ಆಯಿತು. ನಮಗೆ 20 ನಿಮಿಷ ಅಲ್ಲಿ ಕಾಯಬೇಕು ಅಂತ ನಮಗೇನು ಯಾರೂ ಹೇಳಿರಲಿಲ್ಲ, ಎಲ್ಲೂ ಬೋರ್ಡ್ ಕೂಡ ಏನೂ ಇಲ್ಲ. ಅಂದರೆ ಇಟ್ಸ್ ಎ ಗ್ರೀವಿಯಸ್ ಮಿಸ್ಟೇಕ್ ಅಂತ ಹೇಳಲ್ಲ, ಬಟ್ ಪ್ಯಾಸೆಂಜರ್ಸ್ಗೆ ಗೊತ್ತಾಗಿರಲ್ಲ ಸರ್. ಬಟ್ 20 ನಿಮಿಷ ನಾನು ಅಲ್ಲಿ ವೆಯ್ಟ್ ಮಾಡಲಿಲ್ಲ, ನಾವು ಬಂದ್ವಿ. ನಾವು ಇಲ್ಲಿ ಬಂತು ಅಂದರೆ ನಿಮಗೆ ಫೈನ್ ಆಗಿದೆ 50 ರೂಪಾಯಿ, ಎಕ್ಸಿಟ್ ಹೊರಗಡೆ ಹೋಗೋಂಗಿಲ್ಲ ಅಂತಂದರೆ ಆಲ್ಮೋಸ್ಟ್ ವಿ ಆರ್ ಅಂಡರ್ ಅರೆಸ್ಟ್ ನಾವು. ಅಷ್ಟೇ, ಏನಿಲ್ಲ. ಹಾಂ ಸರ್. ಹಾಂ ಸರ್. ನನ್ನ ಹೆಸರು BV ರಮೇಶ್ ಅಂತ. ಇದಕ್ಕೆಲ್ಲ ಆಗಬೇಕು ಅಂತೇಳಿ ಸುಮಾರು ಹೋರಾಟವನ್ನು ಮಾಡ್ಕೊಂಬಂದವ್ರು ನಾವು ಸರ್.